ಸ್ನೇಹಿತರೆ ನಮಸ್ಕಾರ. ನೀವು ಈ ಮುಖವನ್ನು ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ. ಈ ಮುಖವನ್ನು ನೀವು ನೋಡೇ ಇರ್ತೀರ. ಬಹುತೇಕ ಫೇಸ್ಬುಕ್ನಲ್ಲಿ ಈತನಿಂದ ನಿಮಗೊಂದು ಮೆಸೇಜ್ ಬಂದಿರ್ತದೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಈತನಿಂದ ಒಂದು ಮೆಸೇಜ್ ಬಂದಿರ್ತದೆ. ಆ ಮೆಸೇಜಿಗೆ ಬಹುಶಃ ನೀವು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರೋ ಕೊಟ್ಟಿಲ್ವೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈತ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಈತ ಎಂತಹ ಕಾಮ ಕ್ರಿಮಿ ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣನ ಸಹೋದರನ ಈತ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಯಾಕಂತ ಹೇಳಿದ್ರೆ ಈತ ಮಾಡಿರುವಂಥ ಕೆಲಸಕ್ಕೂ ಪ್ರಜ್ವಲ್ ರೇವಣ್ಣ ಮಾಡಿದ್ದಂತಹ ಕೆಲಸಕ್ಕೂ ಭಾರಿ ಸಾಮ್ಯತೆಗಳಿದ್ದಾವೆ. ಬಹುಶಃ ಪ್ರಜ್ವಲ್ ರೇವಣ್ಣನನ್ನು ತೀರಾ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದಾನೇನೋ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಅದೇ ರೀತಿಯಲ್ಲಿ ಈ ಮಹಿಳೆಯರ ಜೊತೆಗೆ ಕಾಮಕೇಳಿಯಲ್ಲಿ ತೊಡಗಿದ್ದಂಥದ್ದ ದೃಶ್ಯಗಳನ್ನು ವಿಡಿಯೋ ಮಾಡಿಟ್ಕೊಂಡು ಆ ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ಆ ವಿಡಿಯೋಗಳನ್ನು ತೋರಿಸಿ ಅವರಿಗೆ ಹೆದರಿಸಿ ಬೆದರಿಸಿ ಅವರ ಜೊತೆಗೆ ಮತ್ತೆ ಚೆಲ್ಲಾಟ ಆಡೋದಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದ ಅನ್ನುವಂಥ ಸಂಗತಿ ಈಗ ಹೊರಗಡೆ ಬಂದಿದೆ. ಅಷ್ಟಕ್ಕೂ ಈತನ ಹೆಸರು, ಈತನ ಹಿನ್ನೆಲೆ ಮತ್ತು ಈತನ ಈ ಕಾಮಕೇಡಿಯ ಕುಚೇಷ್ಟೆಗಳನ್ನು ಕೇಳಿದರೆ ನಿಮ್ಮ ರಕ್ತ ಕೊತ್ತ ಕುದಿಯೋದರಲ್ಲಿ ಅನುಮಾನನೇ ಇಲ್ಲ. ಈತನ ಹಿನ್ನೆಲೆಯೂ ಕೂಡ ಅಂಥದ್ದೇ. ಹೇಳಿ ಕೇಳಿ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯನೂ ಕೂಡ ಆಗಿರುವಂಥ ಈತ ಕಿರುತೆರೆಯ ನಟನೂ ಕೂಡ ಹೌದಂತೆ. ಜೊತೆಗೆ ಯಾರ್ದು ಇದು ಅಂತ ಹೇಳಿಬಿಟ್ಟು ಈ ಬಿಲ್ಡಪ್ಪನ್ನು ಕೊಟ್ಕೊಂಡು ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಒಗೆಲ್ಲ ನಾನು ಅದು ನಾನು ಇದು ನಾನು ಅಂತ ಹೇಳಿಬಿಟ್ಟು ಪುಂಗಿಯನ್ನು ಬಿಡ್ತಿದ್ದಂಥ ಪುಂಗಿದಾಸ ಇವತ್ತು ಜೈಲಿನ ಕಂಬಿಯನ್ನು ಎಣಿಸ್ತಾ ಇದ್ದಾನೆ. ಜೊತೆಗೆ ಈತನ ಮೊಬೈಲನ್ನು ಚೆಕ್ ಮಾಡಿದಂಥ ಪೊಲೀಸರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ಈತನ ಮೊಬೈಲ್ನಲ್ಲಿ ಇದ್ದಿದ್ದು ಯಾವ ರೀತಿಯಾದಂಥ ದೃಶ್ಯಾವಳಿಗಳು ಅಂತ ಹೇಳಿದ್ರೆ ಬಹುಶಃ ಆಶ್ಚರ್ಯ ಆಗ್ತದೆ ನಿಮಗೆ. ಇಂಥವರೂ ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರಲ್ವಾ ಅನ್ನುವಂಥ ಪ್ರಶ್ನೆ ಹೇಳ್ತದೆ. ಹಾಗಾದರೆ ಈತನ ಹಿನ್ನೆಲೆ ಏನು, ಈತನ ಈ ಕಾಮ ಕ್ರೀಡೆಯ ಒಂದೊಂದು ನವರಂಗಿ ಆಟಗಳು ಹೇಗಿತ್ತು, ಜೊತೆಗೆ ಈತ ಹೇಗೆಲ್ಲ ಬುಟ್ಟಿಗೆ ಬೀಳಿಸ್ಕೊಳ್ತಿದ್ದ, ಈತನ ಕಂಪ್ಲೀಟು ಹಣೆ ಬರಹವನ್ನೇ ಜಾತಕವನ್ನೇ ಬಿಚ್ಚಿಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಈ ವ್ಯಕ್ತಿಯನ್ನು ಬಹುಶಃ ನೀವು ನೋಡಿರುವಂತಹ ಸಾಧ್ಯತೆ ದಟ್ಟವಾಗಿ ಇರ್ತದೆ. ಈತನ ಹೆಸರು ಡಾಕ್ಟರ್ ಹನಿಯೂರು ಚಂದ್ರೇಗೌಡ ಅಂತೇಳ್ಬಿಟ್ಟು. ಈತ ಯಾವುದರಲ್ಲಿ ಡಾಕ್ಟ್ರೋ ಈಗ ಎದ್ದಿರುವಂಥ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಈತ ಕಿರುತೆರೆ ನಟನೂ ಕೂಡ ಹೌದಂತೆ, ಬೆಂಗಳೂರು ದಕ್ಷಿಣ ಜಿಲ್ಲಾ ಮಕ್ಕಳ ಸಮಿತಿಯ ಸದಸ್ಯನೂ ಕೂಡ ಹೌದಂತೆ, ಜೊತೆಗೆ ಡಾಕ್ಟರೇಟ್ ಬೇರೆ. ಈತ ನಿಜವಾಗ್ಲೂ ಕೂಡ ಡಾಕ್ಟರೇಟನ್ನು ಪಡ್ಕೊಂಡಿದ್ದು ಯಾವುದರಲ್ಲಿ ಅಂತೇಳಿ ಈಗ ನೋಡೋಕ್ಕೆ ಹೋದರೆ ಈ ಅಶ್ಲೀಲ ವಿಡಿಯೋಗಳನ್ನು ಮಾಡಿಟ್ಟು ಅದನ್ನು ಬ್ಲ್ಯಾಕ್ ಮೇಲ್ಗೆ ಬಳಸಿಕೊಳ್ಳೋದ್ರಲ್ಲಿ ಬಹುಶಃ ಈತ ಡಾಕ್ಟರೇಟ್ ಆಗಿದ್ನೋ ಗೊತ್ತಿಲ್ಲ. ಮಹಿಳೆಯರ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ನಡೆಸಿ ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡಿ ಅವರಿಗೆ ಆಸೆ ಹುಟ್ಟುವಂತೆ ಮಾಡಿ ಅವರನ್ನು ತನ್ನ ತೃಷೆಗೆ ಬಳಸಿಕೊಂಡು ಅದನ್ನು ವಿಡಿಯೋ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಆರೋಪದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಈ ಹನಿಯೂರು ಚಂದ್ರೇಗೌಡನನ್ನು ಅರೆಸ್ಟ್ ಮಾಡಲಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಆರೋಪಿಯ ಮೊಬೈಲನ್ನು ಸೀಸ್ ಮಾಡಿದಾಗ ಇನ್ನಷ್ಟು ಬೆಚ್ಚಿ ಬೀಳಿಸುವಂಥ ಮತ್ತು ಆಘಾತಕಾರಿ ಅಂಶಗಳು ಮತ್ತು ಈತ ಪ್ರಜ್ವಲ್ ರೇವಣ್ಣನ ಸಹೋದರ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಆರೋಪಿಯ ಮೊಬೈಲಲ್ಲಿ ಸುಮಾರೊಂದು 20ಕ್ಕೂ ಹೆಚ್ಚು ಮಹಿಳೆಯರ ಜೊತೆಗಿನ ಖಾಸಗಿ ಕ್ಷಣಗಳ ಫೋಟೋಗಳು ಮತ್ತು ವಿಡಿಯೋಗಳು ಪತ್ತೆಯಾಗಿದ್ದು ಇದನ್ನು ಕಂಡಂಥ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಅದಾದ ಬಳಿಕ ಈತನ ವೃತ್ತಾಂತವನ್ನು ಕೆದಕ್ತಾ ಹೋದಂಥ ಪೊಲೀಸರಿಗೆ ಅಚ್ಚರಿಯ ಮೇಲೆ ಅಚ್ಚರಿಯ ವಿಚಾರಗಳು ಕೂಡ ಗೊತ್ತಾಗ್ತಿದ್ದಾವೆ. 43 ವರ್ಷದ ಮೇಕಪ್ ಆರ್ಟಿಸ್ಟ್ಗೆ ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕವನ್ನು ಬೆಳೆಸಿರೋದ್ರ ಜೊತೆಗೆ ಸರ್ಕಾರಿ ಅಧಿಕಾರಿ ಅಂತೇಳಿ ಹೇಳಿಕೊಂಡು ವಂಚಿಸಿದ್ದಂಥ ಆರೋಪದಲ್ಲಿ ಆರೋಪಿ ಹನಿಯೂರು ಚಂದ್ರೇಗೌಡನನ್ನು ಆರಂಭದಲ್ಲಿ ಬಂಧಿಸ್ತಾರೆ. ಮತ್ತಷ್ಟು ಮಹಿಳೆಯರಿಗೆ ಇದೇ ಮಾದರಿಯಲ್ಲಿ ಈತ ವಂಚಿಸಿರುವಂಥ ಶಂಕೆ ನಂತರ ಗೊತ್ತಾಗ್ತದೆ. ಹೆಚ್ಚಿನ ತನಿಖೆ ಈಗಾಗಲೇ ಪೊಲೀಸರು ಶುರು ಮಾಡಿಕೊಂಡಿದ್ದಾರೆ. ಈತನನ್ನು ಯಾವ್ಯಾವ ರೀತಿ ಈತ ಈ ಹೆಣ್ಮಕ್ಳನ್ನು ಬಳಸಿಕೊಳ್ಳುತ್ತಿದ್ದ ಅನ್ನೋದನ್ನು ಈಗ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಫೇಸ್ಬುಕ್ ಸೇರಿದಂತೆ ಇತರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂಟಿ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅಂದರೆ ಅವರನ್ನು ಮೊದಲಿಗೆ ಪರಿಚಯ ಮಾಡಿಕೊಳ್ತಾ ಇದ್ದ. ಪರಿಚಯ ಆದ ಬಳಿಕ ಅವರ ಜೊತೆಗೆ ಚಾಟಿಂಗ್ ಹಾಗೆಯೇ ವಿಡಿಯೋ ಕಾಲ್ಗಳನ್ನು ಮಾಡಿ ಮಾತನಾಡ್ತಾ ಇದ್ದ. ಅವರ ವಿಶ್ವಾಸವನ್ನು ಗಳಿಸ್ತಾ ಇದ್ದ. ಬಳಿಕ ನಾನಾ ಆಮಿಷಗಳನ್ನು ಒಡ್ಡಿ ಅವರ ಜೊತೆಗೆ ಈ ಸ್ನೇಹವನ್ನು ಸಂಪಾದನೆ ಮಾಡಿದ ಬಳಿಕ ಅವರ ಜೊತೆಗೆ ಖಾಸಗಿ ಕ್ಷಣಗಳನ್ನು ಕೂಡ ಕಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ಆಗ ಹಣ ಹಾಗೂ ಆಭರಣಗಳನ್ನು ಪಡೆದು ಮೋಸವನ್ನು ಕೂಡ ಮಾಡಿದ್ದಾನೆ ಎನ್ನುವಂಥ ಆರೋಪವೂ ಕೂಡ ಇದೆ. ಅಷ್ಟು ಮಾತ್ರವಲ್ಲ, ಈ ಖಾಸಗಿ ಕ್ಷಣಗಳನ್ನು ಈತ ಸುಮ್ಮನೆ ಎಂಜಾಯ್ ಮಾಡ್ತಾ ಇರಲಿಲ್ಲ. ಅದನ್ನು ವಿಡಿಯೋ ಮಾಡಿ ತನ್ನ ಮೊಬೈಲ್ನಲ್ಲಿ ಇಟ್ಕೊಳ್ತಿದ್ದ. ಅದು ಇವ್ರಿಗೆ ಯಾರಿಗೂ ಕೂಡ ಬಹುಶಃ ಗೊತ್ತಾಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ.
ಅದಾದ ಬಳಿಕ ಯಾವಾಗ ಈತನ ಆಟ ಮುಗಿಯುತ್ತೋ ಅದಾದ ಬಳಿಕ ಸ್ವಲ್ಪ ದಿನ ಸುಮ್ಮನೆ ಇರ್ತಿದ್ದ, ಮತ್ತೊಂದು ಹುಡುಗಿ ಜೊತೆಗೆ ಆಟ ಆಡ್ತಿದ್ದ. ಅದಾದ ಬಳಿಕ ಮತ್ತೆ ಇವಳೇ ಬೇಕು ಅಂತೇಳಿ ಅನ್ನಿಸ್ದಾಗ ಫೋನ್ ಮಾಡ್ತಿದ್ದ. ಬರಲ್ಲ ಅಂತೇಳಿ ಹೇಳಿದ್ರೆ ಈ ವಿಡಿಯೋಗಳನ್ನು ತೋರಿಸ್ತಿದ್ದ. ಆಗ ಅನಿವಾರ್ಯವಾಗಿ ಅವರು ಬರಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇವನು ಕರೆದಾಗಲೆಲ್ಲ ಹೋಗಿ ಅವರು ಹಾಸಿಗೆಯಲ್ಲಿ ಮಲಗಬೇಕಾಗಿತ್ತು. ಈ ರೀತಿಯಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಸೃಷ್ಟಿಯಾಗಿತ್ತು. ಇವೆಲ್ಲವೂ ಕೂಡ ಈಗ ಚಂದ್ರೇಗೌಡನ ಮೊಬೈಲ್ನಲ್ಲಿ ಸಾಕ್ಷಿ ಸಮೇತವಾಗಿ ಪತ್ತೆಯಾಗಿದ್ದಾವೆ. ಇಂತಹ ಹಲವು ವಿಡಿಯೋಗಳು, ಫೋಟೋಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನೋದನ್ನು ದೂರುದಾರೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಚಂದ್ರೇಗೌಡ ಇದ್ದಾನಲ್ಲ, ಈತ ಸಾಮಾನ್ಯ ಅಲ್ಲ. ಪೊಲೀಸ್ ವರಿಷ್ಠಾಧಿಕಾರಿ, ಕಾಲೇಜು ಉಪನ್ಯಾಸಕ, ಕಿರುತೆರೆಯ ನಟ, ವಕೀಲರ ಸೋಗಿನಲ್ಲಿ ಮಹಿಳೆಯರನ್ನು ಪರಿಚಯಿಸ್ಕೊಳ್ತಿದ್ದ. ಕಿರುತೆರೆಯಲ್ಲಿ ನಟನೆಗೆ ಅವಕಾಶ ಬೇಕು ಅಂತೇಳಿ ಯಾರಾದರೂ ಬಂದರೆ ಅವರನ್ನು ಬಿಡ್ತಾ ಇರಲಿಲ್ಲ. ಮದುವೆ ಆಗುವಂಥ ಭರವಸೆ ಸೇರಿದಂತೆ ಹಲವು ಆಮಿಷಗಳನ್ನೊಡ್ಡಿ ಅವರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದ. ಅವರ ಜೊತೆಗೆ ಖಾಸಗಿ ಕ್ಷಣಗಳನ್ನು ಕಳೀತಾ ಇದ್ದ. ಅವರನ್ನು ತನ್ನ ತೃಷೆಗೆ ತೀರಿಸಿಕೊಳ್ಳೋದಕ್ಕೋಸ್ಕರ ಬಳಸಿಕೊಳ್ತಿದ್ದ. ಈ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗದಂತೆ ವಿಡಿಯೋ ಮತ್ತು ಫೋಟೋಗಳನ್ನು ಸೆರೆ ಹಿಡಿತಿದ್ದ. ಇದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತೀನಿ ಅಂತಲೂ ಕೂಡ ಬೆದರಿಕೆಯೊಡ್ಡಿ ಹಣವನ್ನು ಪಡೆದು ಮತ್ತೆ ವಂಚಿಸ್ತಿದ್ದ. ಈ ಬಗ್ಗೆ ಹೆಚ್ಚಿನ ತನಿಖೆ ಈಗಾಗಲೇ ಪೊಲೀಸರು ನಡೆಸ್ತಾ ಇದ್ದಾರೆ. 2021ರಲ್ಲಿ ಸಂತ್ರಸ್ತೆಗೆ ಚಂದ್ರೇಗೌಡ ಪರಿಚಯವಾಗಿದ್ದ. ಸಿನಿಮಾ ರಂಗದಲ್ಲಿ ಮೇಕಪ್ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದ, ಹತ್ತಿರವಾಗಿದ್ದ. ಆ ಬಳಿಕ ಆಕೆಯ ಮನೆಗೆ ಆಗಾಗ್ಗೆ ತೆರಳಿ ಆಕೆಯನ್ನು ಒಂದು ರೀತಿಯಲ್ಲಿ ತನ್ನ ತೃಷೆಗೆ ಬಳಸಿಕೊಳ್ತಾ ಇದ್ದ. ಆ ಖಾಸಗಿ ಕ್ಷಣಗಳನ್ನು ವಿಡಿಯೋ ಮತ್ತು ಫೋಟೋಗಳನ್ನು ಇಟ್ಕೊಂಡು ಸುಮಾರು 5 ಲಕ್ಷ ರೂಪಾಯಿಗಳನ್ನು ಪಡೆದು ವಂಚಿಸಿದ್ದ ಅಂಥೇಳಿ ಸಂತ್ರಸ್ತೆ ಆರೋಪವನ್ನು ಮಾಡಿದ್ದಾರೆ. ಇನ್ನು ತಾನು SP ಅಂತ ಹೇಳಿಬಿಟ್ಟು ಹೇಳಿಕೊಂಡು ನಕಲಿ ID ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ದ. ಇದೇ ಕಾರ್ಡನ್ನು ಟೋಲ್ಗಳಲ್ಲಿ ಬಳಸ್ತಾ ಇದ್ದ. ಜೊತೆಗೆ ಮಕ್ಕಳ ಕಲ್ಯಾಣ ಸಮಿತಿ ಜಡ್ಜ್ ಅಂತಲೂ ಕೂಡ ಸುಳ್ಳು ಹೇಳಿ ಅನುಕೂಲಗಳನ್ನು ಪಡೀತಾ ಇದ್ದ ಅಂತಲೂ ಕೂಡ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆರೋಪಿಯು ಹೊಂದಿದ್ದಂಥ ನಕಲಿ ID ಕಾರ್ಡ್ ಪತ್ತೆಗೆ ಈಗಾಗಲೇ ಕ್ರಮವನ್ನು ವಹಿಸಲಾಗಿದೆ ಅಂತಲೂ ಕೂಡ ತನಿಖಾ ಮೂಲಗಳು ತಿಳಿಸಿದ್ದಾವೆ. ಇನ್ನು ಆರೋಪಿ ಚಂದ್ರೇಗೌಡನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡಿತೀವಿ ಅನ್ನುವಂಥ ವಿಚಾರವನ್ನು ಕೂಡ ಪೊಲೀಸರು ಹೇಳಿದ್ದಾರೆ. ಆರೋಪಿಯ ಮೊಬೈಲ್ ಜಪ್ತಿ ಮಾಡಿದ್ದು FSLಗೆ ಕಳಿಸಲಾಗಿದೆ. ಆರೋಪಿಯ ಮೊಬೈಲ್ನಲ್ಲಿ ಕೆಲ ಮಹಿಳೆಯರ ಜೊತೆಗಿನ ಖಾಸಗಿ ಕ್ಷಣಗಳ ಫೋಟೋಗಳು, ವೀಡಿಯೋಸ್ಗಳು ಪತ್ತೆಯಾಗಿದ್ದಾವಲ್ಲ, ಅದನ್ನು ಕೂಡ ಸಂರಕ್ಷಣೆ ಮಾಡಲಾಗಿದೆ. ಜೊತೆಗೆ ಅದನ್ನೇ ಪ್ರಮುಖವಾದಂಥ ಎವಿಡೆನ್ಸ್ ಅಂತ ಹೇಳಿಬಿಟ್ಟು ಈಗಾಗಲೇ ಇವರು ಪೊಲೀಸರು ದಾಖಲೆ ಮಾಡಿಕೊಂಡಿದ್ದಾರೆ. ಆರೋಪಿಯಿಂದ ಮೋಸ ಹೋದಂಥ ಸಂತ್ರಸ್ತೆಯರು ದೂರನ್ನು ಕೊಡಬಹುದು, ದೂರುದಾರರ ವಿವರವನ್ನು ಗೌಪ್ಯವಾಗಿ ಇರ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಪೊಲೀಸರು ಹೇಳಿದ್ದಾರೆ. ಹಾಗಾಗಿ ಇನ್ನಷ್ಟು ದೂರುಗಳು ದಾಖಲಾಗುವಂಥ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಈತನ ಕರ್ಮಕಾಂಡಗಳು ರಾಜ್ಯ NSS ಸಂಸ್ಥೆಯ ಅಧಿಕಾರಿಯಾಗಿರುವಂತಹ ಡಾಕ್ಟರ್ N. ಪ್ರತಾಪಲಿಂಗಯ್ಯ ಅವರನ್ನು ಬೆದರಿಸಿ 15 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಂಥ ಆರೋಪ ಇದೇ ಹನಿಯೂರು ಚಂದ್ರೇಗೌಡನ ಮೇಲೆ ಇದೆ. ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಪ್ರತ್ಯೇಕ FIR ಕೂಡ ದಾಖಲಾಗಿದೆ. ಈ NSS ಸಂಸ್ಥೆಗೆ ಕುರಿತಂತೆ RTI ಅರ್ಜಿಯನ್ನು ಸಲ್ಲಿಸಿ ಚಂದ್ರೇಗೌಡ ಕಿರುಕುಳವನ್ನು ಕೊಡ್ತಾ ಇದ್ದ, ಪೊಲೀಸ್ ಅಧಿಕಾರಿ ಅಂತ ಹೇಳ್ಬಿಟ್ಟು ಹೇಳಿಕೊಂಡು ಬೆದರಿಸ್ತಿದ್ದ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಹೀಗಾಗಿ ಈಗ ಚಂದ್ರೇಗೌಡನ ಕುರಿತಂತಹ ಒಂದೊಂದೇ ವೃತ್ತಾಂತಗಳು ಹೊರಗಡೆ ಬರ್ತಾಯಿದ್ದು, ಇನ್ನಷ್ಟು ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ 20 ಆಗಿದೆ, ಇದನ್ನು 200 ಆಗುತ್ತೋ, ಪ್ರಜ್ವಲ್ ರೇವಣ್ಣನನ್ನು ಮೀರಿಸುತ್ತೋ ಕಾದು ನೋಡಬೇಕು. ಒಟ್ಟಾರೆ ಈ ಕಾಮಕ್ರಿಮಿ ಚಂದ್ರೇಗೌಡನ ಬಗ್ಗೆ ನಿಮಗೇನು ಅನಿಸ್ತದೆ? ನಿಮಗೆ ಯಾವತ್ತಾದರೂ ಈತನಿಂದ ರಿಕ್ವೆಸ್ಟ್ ಬಂದಿತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.